ಆಂಜನೇಯ ದೇವಸ್ಥಾನ ಉದ್ಘಾಟನೆಯಲ್ಲಿ ರಾಜಕೀಯ ನಡೆದಿದೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ಅಂತ ಕಿತ್ತಾಡಿಕೊಂಡಿದ್ದಾರೆ ಕಾರ್ಯಕರ್ತರು. ಘಟನೆಯಾಗಿರುವುದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ರಂಜೋಳ ಗ್ರಾಮದಲ್ಲಿ. ದೇವಸ್ಥಾನದ ಉದ್ಘಾಟನೆ ಇಲ್ಲೂ ಕೂಡ ರಾಜಕೀಯ ಆಗಿರುವುದು. ಕಾಂಗ್ರೆಸ್ ಬಿಜೆಪಿ ನಾವು ಅನ್ನೋದಾಗಿ ಅಲ್ಲಲ್ಲೇ ಕಾರ್ಯಕರ್ತರು ಕಿತ್ತಾಡಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ರಂಜೋಳ ಗ್ರಾಮದಲ್ಲಿ ನಡೆದ ಘಟನೆ ಇದು. ಉದ್ಘಾಟನೆ ಕರೆದಿಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೂರಾರು ಬಿಜೆಪಿ ಕಾರ್ಯಕರ್ತರಿಂದ ಭಜನೆ ಆಯಿತು, ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ ದೇಗುಲದ ಒಳಗೆ ಬರದಂತೆ ಬ್ಯಾರಿಕೇಡ್ ಅಳವಡಿಸಿರುವ ಕಾಕಿ ಬ್ಯಾರಿಕೇಡ್ ಕಿತ್ತು ಹಾಕಿ ಒಳನುಗ್ಗಿ ಬಿಜೆಪಿ ಕಾರ್ಯಕರ್ತರು ಭಜನೆ ಮಾಡಿರುವುದು. ಬಿಜೆಪಿ ಕಾರ್ಯಕರ್ತರ ಮೇಲೆ ಮತ್ತೊಂದು ತಂಡದ ಹಲ್ಲೆ ಯತ್ನ ಆಗಿದೆ. ಸಚಿವ ಶರಣಪ್ರಕಾಶ್ ಪಾಟೀಲ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಸದ್ಯ ಗಲಾಟೆ ಹಿನ್ನೆಲೆ ಕೆಲಕಾಲ ದೇವಸ್ಥಾನದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಕಡೆಗೆ ದೇವಸ್ಥಾನದ ಒಳಗೆ ಭಜನೆಯಲ್ಲಿ ಬಿಜೆಪಿ ನಾಯಕರು ತೊಡ್ಕೊಂಡಿದ್ದಾರೆ ಅಥವಾ ಕಾರ್ಯಕರ್ತರು ತೊಡ್ಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಪೊಲೀಸರು ಕೂಡ ಹಾಗೋ ಹೀಗೋ ಹೊರಸಾಹಸ ಪಟ್ಟು ಹೊರಗಡೆ ಕಳಿಸಿದ್ದಾರೆ. ಇದು ನೋಡುವಾಗ ಪಕ್ಷ ರಾಜಕಾರಣ ಅಲ್ಲ, ಜಾತಿ ರಾಜಕಾರಣ ಅನ್ನೋದಾಗಿ ಕೂಡ ಗೊತ್ತಾಗ್ತದೆ. ಶಾಸಕರ ಆರೋಪ ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ ನೀವು. ಪೊಲೀಸರು ಗಲಾಟೆಯನ್ನು ತಡೆಯೋದಕ್ಕೆ ಸಾಹಸವೇ ಪಟ್ಟಿದ್ದಾರೆ. ಸದ್ಯ ಸ್ಥಳೀಯ ದಲಿತ ಸ್ವಾಮೀಜಿಗಳನ್ನ ದೂರ ಇಟ್ಟು ದೇವಸ್ಥಾನದ ಉದ್ಘಾಟನೆ ಮಾಡ್ತಿದ್ದಾರೆ ಅನ್ನೋದಾಗಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವಿರುದ್ಧ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅಂದ್ರೆ ಒಂದು ದೇವಸ್ಥಾನದ ವಿಚಾರವೂ ಕೂಡ ರಾಜಕೀಯ ಕಾರಣವಾಗ್ಬಿಡ್ತಾ ಅನ್ನೋದು ಸದ್ಯ ಆಕ್ರೋಶ ಕಾರಣವಾಗ್ತಾ ಇರೋದು. ಇವನು ಕಿರಿ ಬೆರಳಲ್ಲ, ನಾನು ಹೆಸರು ಹೇಳಿನಲ್ಲ. ಇವರು ದಾನ ಕೊಟ್ಟಾರ, ಧರ್ಮ ಕೊಟ್ಟಾರ. ಈ ಊರಿನ ಪ್ರತಿಯೊಬ್ರು ದುಡ್ಡು ಕೊಟ್ಟ. ನೋ ಪಾರ್ಟಿ, ನೋ ಜಾತಿ, ನೋ ಧರ್ಮ. ಮುಸಲ್ಮಾನರು ಮೊದಲು ಮಾಡಿ ಈ ದೇವಸ್ಥಾನಕ್ಕೆ ಹಣ ಕೊಟ್ಟ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್, ಗಮನಿಸ್ತಾ ಇದ್ರೆ ಇದು ಪಕ್ಷ ರಾಜಕಾರಣ ಅಲ್ಲ, ಜಾತಿ ರಾಜಕಾರಣ ಅಂತ ಗೊತ್ತಾಗ್ತಾ ಇದೆ. ಎಕ್ಸಾಕ್ಟ್ ಆಗಿ ಏನಾಯ್ತು ಅಲ್ಲಿ, ಸದ್ಯ ಪರಿಸ್ಥಿತಿ ಹೇಗಿದೆ? ಡೈನಾ, ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ರಂಜೋಳ ಗ್ರಾಮದಲ್ಲಿ ಒಂದು ವೀರಾಂಜನೇಯ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಸಂದರ್ಭ ಸಾಮಾನ್ಯವಾಗಿ ಇಂತಹ ಒಂದು ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪಕ್ಷ ಭೇದ ಮತ್ತು ಜಾತಿ ಭೇದ ಮರೆತು ಎಲ್ಲರನ್ನ ಒಂದು ಇನ್ವೈಟ್ ಮಾಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಬಿಜೆಪಿಯ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಮತ್ತು ಕೆಲವೊಂದಿಷ್ಟು ದಲಿತ ಸಮಾಜಕ್ಕೆ ಸೇರಿದಂತಹ ಸ್ವಾಮೀಜಿಗಳನ್ನ ಈ ಒಂದು ದೇವಸ್ಥಾನ ಉದ್ಘಾಟನೆಗೆ ಕರೆದಿಲ್ಲವೆಂದು ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದ್ದು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಈ ಒಂದು ಏಕಾಏಕಿ ರಂಜೋಳ ಗ್ರಾಮಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ನಡೀತು, ಹೋಮ ಹವನ ಕೂಡ ನಡೀತಿದ್ದು. ಈ ವೇಳೆ ದೇವಸ್ಥಾನಕ್ಕೆ ನುಗ್ಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇವೆ, ನಮ್ಮನ್ನು ಯಾಕೆ ಕರೆದಿಲ್ಲ ಎಂದು ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನೊಂದು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಆ ಊರಿನ ಕೆಲವೊಂದಿಷ್ಟು ಯುವಕರ ಮಧ್ಯೆ ಮತ್ತು ಏನು ಬಿಜೆಪಿ ಮಾಜಿ ಶಾಸಕ ತೇಲ್ಕೂರು ಕಾರ್ಯಕರ್ತರ ಮಧ್ಯೆ ಗಲಾಟೆ ಆಗಿದೆ. ಸಂದರ್ಭದಲ್ಲಿ ಪರಸ್ಪರ ಏನೊಂದು ಎರಡು ಪಕ್ಷದ ಕಾರ್ಯಕರ್ತರು ಕಿತ್ತಾಡಿಕೊಂಡಿದ್ದಾರೆ. ಯಾಕಂದ್ರೆ ದೇವಸ್ಥಾನ ಉದ್ಘಾಟನೆಗೆ ನಮ್ಮನ್ನ ಕರೆದಿಲ್ಲ, ಏನೊಂದು ಶರಣಪ್ರಕಾಶ್ ಪಾಟೀಲ್ ಅವರು ರಾಜಕೀಯ ಮಾಡ್ತಿದ್ದಾರೆ ಮತ್ತು ಅವರ ಕಾರ್ಯಕರ್ತರು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಮಾತ್ರ ಈ ಒಂದು ದೇವಸ್ಥಾನ ಉದ್ಘಾಟನೆಗೆ ಕರೆದಿದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ದಲಿತ ಸ್ವಾಮೀಜಿಗಳನ್ನ ಹೊರಗಿಟ್ಟು ಎಂದು ಜಾತಿ ಭೇದ ಮಾಡುತ್ತಿದ್ದಾರೆ ಎಂಬ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸದ್ಯ ಗ್ರಾಮದಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಡಯನಾ, ಆಲ್ ರೈಟ್, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.